ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ, ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆದ ಕೆಇಬಿಗೆ, ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಹೆಸ್ಕಾಂ ನಿಗಮಕ್ಕೆ, ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ರೈತ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ನೀಡದ ರೈತ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಇಂಧನ ಸಚಿವರಿಗೆ, ಕೆಇಆರ್ಸಿ ಆಯೋಗಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಇಂಧನ ಸಚಿವರಿಗೆ, ಹೆಸ್ಕಾಂ ಎಂಡಿಗೆ, ಹೆಸ್ಕಾಂ ಡಿಟಿ ಅವರಿಗೆ, ಹೆಸ್ಕಾಂ ಕಂಪನಿಗೆ, ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಎಲ್ಲಿವರೆಗೆ ಹೋರಾಟ? बोलो भारत माता की ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಇಂಧನ ಸಚಿವರಿಗೆ, ಕೆಇಆರ್ಸಿ ಆಯೋಗಕ್ಕೆ, ಹೆಸ್ಕಾಂ ಎಂಡಿ ಅವರಿಗೆ, ಅಧಿಕಾರಿಗಳಿಗೆ बोलो भारत माता की ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ, ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ಇವತ್ತ ರೈತ ಭಾರತ ಪಕ್ಷದಿಂದ 2ನೇ ದಿವಸ ಧರಣಿ ಹಾಕೊಂಡಿದ್ದೀವಿ. ಏನಕ್ಕಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಕುರಿತು ನಾವು ಒಂದು ಧರಣಿ ಹಾಕೊಂಡಿದ್ದೀವಿ. ಸಾರ್ವಜನಿಕರು ಅಂದ್ರೆ ಹೆಂಗೆ, ಈಗ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಯಾವಾಗ ಡಿಸೆಂಬರ್ 2024ರಲ್ಲಿ ಒಂದು ಏನು ಅನಧಿಕೃತ ಬಡಾವಣೆಗಳಿದಾವೆ, ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡ್ರಿ ಅಂತ ಒಂದು ಆದೇಶ ಆಯ್ತು. ಅದು ಉತ್ತರ ಪ್ರದೇಶದಲ್ಲಿ ಆಗಿದ್ದಿದೆ. ಆ ಉತ್ತರ ಪ್ರದೇಶದಲ್ಲಿ ಆಗಿದ್ದ ನೆಪ ಹಿಡ್ಕೊಂಡು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಮಾಡಿತ್ತು. ಈಗ ಮೊನ್ನೆ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. 1200 ಸ್ಕ್ವೇರ್ ಫೀಟ್ ಮಟ ಏನು ಕಟ್ಟಿದ ಮನೆಗಳಿದಾವೆ ಅವುಗಳಿಗೆ ವಿದ್ಯುತ್ ಸಂಪರ್ಕ ಕೊಡ್ರಿ ಅಂತ ಮಾಡಿದ್ದಾರೆ. ಬಟ್ ಇವು ಅಧಿಕಾರಿಗಳು ಮಾತ್ರ ಅದರದ್ದು ಅದೇ ಸುಪ್ರೀಂ ಕೋರ್ಟ್ ಆದೇಶದ ನೆಪವನ್ನು ಹೇಳ್ಕೊತ ಕೂತಿದ್ದಾರೆ. ಅದಕ್ಕೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿದ್ಯುತ್ ಕಂಪನಿಯವರು ಇಲ್ಲಿ ಬಂದ ಅದು ಏನ ರೂಲ್ಸ್ ಇದೆ ಏನಿದೆ ಇಲ್ಲಿ ಬಂದು ಇವ್ರು ರೇಟೈಗ ಪಾಠಶಾಲೆ ಕಲಿಸಿರುತ್ತೆ ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಆಮ್ಯಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ರೈತರ ಪಂಪ್ ಸೆಟ್ಗಳು ಇರ್ಬೋದು, ಅವಕ್ಕೇನೇ ಬರುತ್ತಪ್ಪ ಅಂತಂದ್ರೆ ಅವಕ್ಕೇನು ಕಮ್ಮು ಬೇಕಾಗಿರೋದಿಲ್ಲ, ವೈರ್ ಬೇಕಾಗಿರೋದಿಲ್ಲ, ಅಂತವಕ್ಕೆ ಸದಕ್ಕೆ 15,000 ರೂಪಾಯಿ ದಂಡ ತುಂಬಿಸ್ಕೊಂಡು 6 ನಂಬರ್ ಕೊಡಕತ್ತಾರೆ. ಆ 6 ನಂಬರ್ ಕೊಡ್ಬೇಕಂದ್ರೆ ಓನ್ಲಿ ಡಿಪಾಸಿಟ್ ಕಟ್ಸ್ಕೊಂಡು 6 ನಂಬರ್ ಕೊಡ್ಬೇಕಂತ ಇಷ್ಟು ನಾ ಹೇಳಕತ್ತೀನಿ. ಆಮ್ಯಾಗ ಸ್ಮಾರ್ಟ್ ಮೀಟರ್ 900 ಒಂದು 1200 ರೂಪಾಯಿ ಮೀಟರ್ ಇದಾವೆ. ಆ 1200 ರೂಪಾಯಿ ಮೀಟರ್ಗೆ 5,000 ಸಿಂಗಲ್ ಪೇಸ್, ಆಮ್ಯಾಗ 3 ಪೇಸಿಗೆ 9,000 ಚಿಲ್ಲರ, ಇಷ್ಟೆಲ್ಲ ಮಾಡಿ ಗ್ರಾಹಕರಿಗೆ ಹೊರೆ ಹಾಕಕತ್ತಾರೆ. ಆ ಗ್ರಾಹಕರು ಹೊರೆ ಹಾಕೋದು ಕಮ್ಮಿ ಮಾಡ್ಬೇಕಂತ ಇಷ್ಟು ಹೇಳ್ತೀನಿ. ಆಮ್ಯಾಗ ಇನ್ನು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳದ್ದು ಡಿಪಾಸಿಟ್ 2 ಪಟ್ಟು ಮಾಡಿದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು 2 ಕಿಲೋಮೀಟರ್ ಟೆಂಪರರಿ ತಗೋಬೇಕಂತಂದ್ರೆ 17,000 ರೂಪಾಯಿ ತುಂಬಬೇಕು. 17,000 ರೂಪಾಯಿ ತುಂಬಬೇಕು, ಪ್ಲಸ್ 5,000 ರೂಪಾಯಿ ಕೊಟ್ಟು ಮೀಟರ್ ತಗೋಬೇಕು. 22,000 ರೂಪಾಯಿ ರೊಕ್ಕ ತುಂಬಬೇಕಾಗತ್ತೆ. ಅದ್ರ ಬದ್ಲಿ ಮೊದಲು ಏನು ಕಮ್ಮಿ ಇತ್ತು, 1 ಪಟ್ಟು ಇತ್ತು, 1 ಪಟ್ಟು ತುಂಬಿಸ್ಕೊಂಡು ಕೊಡ್ರಿ ಅಂತ ಹೇಳಾಕತ್ತೀನಿ. ಆಮೇಲೆ ಇಲ್ಲಿರ್ತಕ್ಕಂಥ ಆಫೀಸ್ ಗ್ರಾಮೀಣ ಉಪವಿಭಾಗ ದೇಶದಿಂದ ಈ ಆಫೀಸನ್ನ ಸಾರ್ವಜನಿಕರು ಬರಾಕ ಹೋಗಕ್ಕೆ ಅನುಕೂಲ ಭಾಳ ಇತ್ತು. ನಿಮ್ಗೆ ಹೇಳ್ಬೇಕಂದ್ರೆ ಇದನ್ನ ತೆಗೆದ ಅಲ್ಲಿ ಇದಕ್ಕ ಸಿಂದಗಿ ರೋಡಿಗೆ
ಮುನೀಶ್ವರ ಆಶ್ರಮದ ಹತ್ರ ಹೋಗಿ ಹಾಕಿದ್ದಾರೆ. ಅಲ್ಲಿ ಹೋಗ್ಲಾಕ ಸಾರ್ವಜನಿಕರಿಗೆ ಬಸ್ಸಿನ ಸೌಕರ್ಯ ಇಲ್ಲ, ಆಮ್ಯಾಗ ಆಟೋ ಸೌಕರ್ಯ ಇಲ್ಲ. ಇಂಥವೆಲ್ಲ ಸಮಸ್ಯೆಗಳು ಭಾಳ ಅದಾವೆ. ಇದನ್ನ ಈ ವಿಷಯ ಇಟ್ಕೊಂಡು ನಮ್ಮ ಎಸ್ಕಾಂ MD ಇರ್ಬೋದು, ಎಲ್ಲರೂ ಏನು ಸಾರ್ವಜನಿಕರ ಸಮಸ್ಯೆ ಅದಾವೆ ಆ ಸಮಸ್ಯೆನ ಬಗೆಹರಿಸಬೇಕಂತ ಹೇಳಿ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ವಿನಂತಿ ಮಾಡ್ಕೊತೇವೆ. ಇಲ್ಲ, ಅವರು ಆದೇಶ ಕೊಟ್ಟು ಕಳಿಸಿದಾರೆ. ಆದೇಶ ಕೊಟ್ಟು ಕಳಿಸಿರ್ಸಕ್ಕೆ ಇವರು ಇಂಪ್ಲಿಮೆಂಟ್ ಮಾಡಕ್ ತಯಾರಿಲ್ಲ. ಅಲ್ಲ ಇದೆ ಅದ ಅದೇ ಅದಕ್ಕೆ 12 ಸ್ಕ್ವೇರ್ ಫೀಟ್ ನಾನೇ ಹೋಗಿ ಸ್ವತಃ ಅವ್ರಿಗೆ ಹೋಗಿ ಭೇಟಿ ಆಗಿ ಬಂದಿದ್ದೇನೆ. ಅದಕ್ಕೆ OC ಜರೂರತ್ತಿಲ್ಲ, ಆಮ್ಯಾಗ ನಿಮ್ಮ ನಕ್ಷೆ ಜರೂರತ್ತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವ್ರಿಗೆ ಏನು ಅಂಜಿಕೆ ಬಂದಿದೆ, ನಮ್ಗೆ ಎಲ್ಲಿ ಯಾರ್ಯಾರು ಸಸ್ಪೆಂಡ್ ಮಾಡ್ಯಾರ ಇದು ಮಾಡ್ಯಾರ ಇವ್ರಿಗೆ ಅಂಜಿಕೆ ಆದ ಕಾರಣ ಅವರೇ ಬಂದು ಇಲ್ಲಿ ಇವ್ರಿಗೆ ಪಾಠಶಾಲೆ ಕಲಿಸಿ ಹೋಗ್ಬೇಕಂತ ಹೇಳಿ ನಾನು ಇಲ್ಲಿ ಧರಣಿ ಹೊಡಿದ್ದೇನೆ. ನಿಮ್ಗೆ ಯಾವಾಗ ಅವ್ರು MD ಅವ್ರು ಬಂದು ಇಲ್ಲಿ ಎಲ್ಲ ಪೂರ್ತಿ ನಾವು ಇದು ಮಾಡುವಂತೆ ಮಾಡ್ತೀವಿ. ನಿಮ್ಗೆ ಯಾವಾಗ ಅವ್ರಿಗೆ ಹೇಳಿದೇವ್ರಿ, ಎಲ್ಲ MD ಅವ್ರಿಗೆ ಹೇಳಿದೇವಿ. MD ಅವ್ರಿಗೆ ಹೇಳೇ ಬಂದೆ ನಾನು. ನಿಮ್ಗೆ ಯಾವಾಗಂದ್ರೆ ನೀವು ಇಲ್ಲಿ ಬರಬೇಕು, ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು. ನೀವು ಹಿರಿಯ ಅಧಿಕಾರಿಗಳಿರ್ಬೋದು, ನಿಮ್ಮ ತಲೆ ಕೊಡಬೇಕು. ಆಮ್ಯಾಗ ಗ್ರಾಜುಯೇಟಿ ಅಪ್ಲಿಕೇಶನ್ ಹಾಕಾಕ್ಸೋದಕ್ಕೆ ಆಗೋಲ್ಲ. ನಿಮ್ಗೆ ಯಾವಾಗಂದ್ರೆ ಇಟ್ಟು ಇಲಾಖೆಯಲ್ಲಿ ಕಂಪ್ಯೂಟರ್ ಅದಾವ, ಆ ಅರ್ಜಿ ಹಾಕಕ್ಕೆ ಯಾರ ಕಡೆನೂ ಇಲ್ಲಿ ಕಂಪ್ನಿಯಲ್ಲಿ. ನಿಮ್ಗೆ ಯಾವಾಗಂದ್ರೆ ಅವ್ರು ಹೊರಗಡೆ ಹಾಕೊಂಡ್ಬರ್ಬೇಕು 100-200 ರೂಪಾಯಿ ಕೊಟ್ಟು ಗ್ರಾಹಕರು. ಯಾಕೆ ಇಲ್ಲೇ ಒಂದು ಕೌಂಟರ್ ತೆಗಿಯಕ್ಕೆ ಬರ್ತದಲ್ಲ ಕಚೇರಿಯಲ್ಲೇ, ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಗಮನಕ್ಕೆ ಇದ್ದಾರೆ, ಬಟ್ ಅದೇನೇ ಇದು ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಆಮ್ಯಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಅದು ಕಾಣಿಸ್ತಾ ಇದೆ. ಆ ಅಧಿಕಾರಿಗಳು ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇದೆ. ಆಮ್ಯಾಗ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುವಂತ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದೇ ಕೇಳ್ತಾರೆ. ಈಗ TC ಹೆಂಗ್ ಓವರ್ಲೋಡ್ ಆಗ್ತದ್ರಿ, ಈ TC ಓವರ್ಲೋಡ್ 25 TC ಓವರ್ಲೋಡ್ ಆಗ್ತೈತಿ. 25 ಓವರ್ಲೋಡ್ ಆತಪ್ಪ 63 ಹಾಕ್ತಾರೆ. ಹಂಗ ಇನ್ಸ್ಟಾಲೇಷನ್ಗಳು ಜಾಸ್ತಿ ಆದ್ಮೇಲೆ ಒಂದೊಂದು ಸೆಕ್ಷನ್ ಸಬ್ ಡಿವಿಷನ್ ಜಾಸ್ತಿ ಮಾಡ್ಬೇಕಂತಿರ್ತೈತಿ. ಅದನ್ನ ಮಾಡ್ಬೇಕಂದ್ರೆ ಒಬ್ಬ MLA ಮಿನಿಸ್ಟರ್ ಹೇಳಿದಾಗ ಮಾಡ್ತಾರೆ ಹೊರತಾಗಿ ಅಧಿಕಾರಿಗಳು ತಮ್ಮ ತಲೆ ಓಡಿಸೋದಿಲ್ಲ. ಇವ್ರು ಇಂಜಿನಿಯರ್ಗಳು ಹೆಂಗಾಗ್ಯಾರ ನನಗೆ ಒಂದು ಗೊತ್ತಾಗಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಹೌದ್ರಿ, ಅದಂದ್ರೆ ಕಾಯಂ ಐತ್ ಬಿಡ್ರಿ. ಇನ್ನೂ ಒಂದು ಹೊಸ ಒಂದು ಯೋಜನೆ ಬರೋದೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಇವ್ರಿಗೆ ವಿದ್ಯುತ್ ಮಾಡ್ಕೊಳಕ ಹೆಂಗ್ ಆಗೈತಪ್ಪ ಅಂತಂದ್ರೆ ನಡೀತಾ ಇದೆ. ಒಂದು ದಿವಸ ಕರೆಂಟ್ ಡೇಟ್ ಆಗತೈತಿ, ಅಡ್ಡ ಮಾರ್ಕೊಳ್ಳೋ ವಿಚಾರದಾಗ ಓಡಾಡಕತ್ತಾರ ಅವ್ರು. ನಿಮ್ಗೆ ಹೇಳ್ಬೇಕಂದ್ರೆ ಸಾರ್ವಜನಿಕ ಸಮಸ್ಯೆ ಆಗೋದ್ರಿ. ಅವ್ರಿಗೆ ಈ ಸಾರ್ವಜನಿಕರ ಸಮಸ್ಯೆ ಇಂಪಾರ್ಟೆಂಟ್ ಇಲ್ರಿ, ಆ ಕರೆಂಟ್ ರೆಡಿ ಆಗಿದ್ದು ಮಾರ್ಕೊಳಕ್ ವಿಚಾರ ಮಾಡ್ತಾರ ಹೊರತಾಗಿ ಇದು ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಾವ್ ಇವತ್ತು ಎಷ್ಟು ಮಾಡ್ಕೋತೀವಿ, ಯಾಕಂದ್ರ ಈಗ ನಾವು ಸ್ಟೇಷನ್ಗಳು ಮಾಡ್ಕೊಂಡಾರ, ಅವ್ರು ಈಗ ಸೋಲಾರ್ ಮಾಡ್ಕೊಂಡಾರ, ಇದು ಮಾಡ್ಕೊಂಡಾರ. ಸಾರ್ವಜನಿಕರು ಯಾರು ಇಲ್ಲ, ಜನಪ್ರತಿನಿಧಿಗಳು ಅದಾವ ಎಲ್ಲ ಒಟ್ಟು. ಯಾಕ ಅವರೇ ಮಾರೋರು, ಅವರೇ ಕಳ್ಸೋರು. ಈ ಒಂದು ವಿಚಾರದಿಂದ ಒಂದು ಇದು ನಡೆದ. ನಿಮ್ಗೆ ಹೇಳ್ಬೇಕಂದ್ರೆ ಇಲ್ರಿ, ಮುಂಜಾನೆ 10 ಗಂಟೆ ಬರ್ತೇವ್ರಿ, 5 ಗಂಟೆ ತನಕ ಮಾಡ್ತೇವಿ. ಇಲ್ಲ, ಯಾರು ಫೋನ್ ಮಾಡೋದು, ಯಾರು ಬರೋದೇ ಇಲ್ರಿ. ಅವ್ರು ಶಾಸಕರ ನೋಡ್ರಲ್ಲ 106-108 ದಿವಸ ಅಲ್ಲಿ ಧರಣಿ ಮಾಡಿದೇವಿ ಮೆಡಿಕಲ್ ಕಾಲೇಜ್. ಬಂದು ಯಾರು ನೋಡ್ರಿ, ಹೋರಾಟಗಾರರ ಮ್ಯಾಗ ಕೇಸ್ ಹಾಕಿದ್ರು. ನಾವು ಮಾಡಿ ಕೊಡ್ಬೇಕು ಅನ್ನೋದು ವಿಚಾರ ಏನೂ ಇಲ್ಲ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಏನ್ ಮಾಡ್ಯಾರ, ಅವ್ರು ಕೈಗೊಂಬೇಗಾರ, ಜನಪ್ರತಿನಿಧಿ ಕೈಗೊಂಬೆಗಳು. ಅವ್ರು ಏನ್ ಹೇಳ್ತಾರ ಅಷ್ಟ ಮಾಡ್ತಾರ. ಇಲ್ಲಿ ಹೆಂಗ ನಡೀತೈತೆ ಮತ್ತೆ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ್ ಚಂಗ್ನಾಳ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಾನು ಜಗದೇವ್ ಎಸ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಿನ್ನೆ ದಿನ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಈ ವಿದ್ಯುತ್ ಹೆಸ್ಕಾಮಿ ಇಲಾಖೆಯ ಕೊರತೆಗಳ ಬಗ್ಗೆ ಒಂದು 4-5 ಸಾರಿ ವ್ಯವಸ್ಥಾಪಕ ನಿರ್ದೇಶಕರಿಗೆ, DT ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆ ಸ್ವತಃನೂ ಅವರು ಹುಬ್ಳಿ ಹೆಸ್ಕಾಂ ಕಚೇರಿಗೆ ಹೋಗಿ ಇಂಥ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಇತ್ಯರ್ಥಪಡಿಸಬೇಕು ಅಂತೇಳಿ ಎಷ್ಟು ಸಲ ಹೇಳಿದರೂ ಕೂಡ ಅವರು ಗಣನೆಗೆ ತೆಗೆದುಕೊಳ್ಳಾರ್ದಕ್ಕೆ ಇವರು ಅನಿರ್ದಿಷ್ಟ ಧರಣಿ ಹೊಡಿದಾರ. ನಾವು ಎಲ್ಲ ಸಂಘಟನೆ ಇದ್ದೀವಿ, ಆಮ್ ಆದ್ಮಿ ಆಗಿರ್ಬೋದು, ನಮ್ಮ ಕರ್ವೆ ಸಂಘಟನೆ ಆಗಿರ್ಬೋದು, ಮತ್ತು ಇನ್ನಿತರ ರೈತ ಸಂಘಟನೆಗಳು ಬಂದ ನಾವು ಈ ಅನಿರ್ದಿಷ್ಟ ಧರಣಿಗೆ ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಪಾಪ ನಾಗರಿಕರೆಲ್ಲ ಬಡವ್ರು ಇರ್ತಾರೆ, ಬಡವರೇ ಗುಂಟ ಪ್ಲಾಟ್ ತೊಗೊಳೋರು. ಇಲ್ಲಾರ ಗುಂಟ ಪ್ಲಾಟ ಅದನ್ನ ನೋಟ್ರಿ ಮಾಡಿಸೋದಾಗಿರ್ಬೋದು, ಖರೀದಿ ಮಾಡಿಸೋದಾಗ ಎಲ್ಲನೂ ಸಂಪೂರ್ಣ ನಿಲ್ ಮಾಡಿಸಿದ್ರೆ ನಡೀತಿತ್ತು. ಇನ್ಮೇಲೆ ಅಂಥವು ಯಾವ ತಗೊಳ್ಳೇಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗ ಸ್ಟಾಪ್ ಮಾಡಲಿ. ಅವರು ಈಗಾಗಲೇ ಗುಂಟ ಪ್ಲಾಟ್ ತೊಗೊಂಡವರು ಅವ್ರ ಮನೆ ಕಟ್ಸ್ಕೊಂಡಿದ್ದಾರೆ. ಅವ್ರಿಗೆ ಕರೆಂಟ್ ಕೊಡೋದಿಲ್ಲ ಅನ್ನುವಂಥದ್ದು ಎಂಥ ಇದು ಅನ್ಯಾಯ ಕೆಲಸ ಇದು. ಅದಕ್ಕೆ ಯಾವುದೇ ಕಾರಣಕ್ಕೆ ಈಗೇನು ಗುಂಟ ಪ್ಲಾಟ್ಲಿ ಕಟ್ಕೊಂಡಿದ್ದಾರೆ. ಬಡವರಿದ್ದಾರೆ ಗುಂಟ ಪ್ಲಾಟ್ ತೊಗೊಂಡು ಮನೆ ಕಟ್ಸ್ಕೊಂಡಿರ್ತಾರೆ. ಶ್ರೀಮಂತರಿದ್ರೆ ಎನೆ ಪ್ಲಾಟ್ ತೊಗೊಂಡು ಮನೆ ಕಟ್ತಾರೆ. ಬರೀ ಒಂದು ಎನೆ ಪ್ಲಾಟಿಗೆ 30-40-50 ಲಕ್ಷ ರೂಪಾಯಿ ಬರೀ ಎನೆ ಪ್ಲಾಟ್ಗಳಿದ್ದಾವೆ. ಬಡವರಿಗೆ
ಅಂತ ಎಣ್ಣೆ ಪ್ಲಾಟ್ ಜಾಗದಾಗ 20-30 ಈ ಬೀಡೆ ಎಲ್ಲ ಹೆಸರಿಗೆ ಬೀಡೆ ಆಗಿದಾವ. ಅವರೆಲ್ಲ ಬಡವ್ರ ಸಲುವಾಗಿ ಲೇಔಟ್ ಹಾಕ್ಬೋದಾಗಿತ್ತಲ್ಲ. ಸರ್ಕಾರ ಒಂದೊಂದು ದಿಟ್ಟ ನಿರ್ಧಾರ ತಗೋಬೇಕಾಗಿತ್ತಲ್ಲ. ಬರೀ ಮೊಡ್ಕ ಚಾಪ್ ಮನೆಗಳು, ಆ ಒಂದು ಆಶ್ರಯ ಮನೆಗಳು ಅಂಥವೇನು ಕಟ್ಕೊಂಡ್ಬಿಡ್ತಾರ. ಅವು ಎಲ್ಲ ಒಂದು ಟೈಪ್ ಈ ಕೋಳಿ ಗೂಡುಗತ್ತೆ ಮನೆ ಕಟ್ಟಿ ಎಲ್ಲರನ್ನು ಹೋಗಿಸ್ಬಿಡ್ದು ಅಲ್ಲಿ. ಇಂಥ ಒಂದು ಹೊಲಸು ವ್ಯವಸ್ಥೆ. ಅವ್ರು ಏನಪ್ಪ ನಮ್ಮ ಮಕ್ಕಳು ಸ್ವಲ್ಪ ಡೆವಲಪ್ ಆಗಲಿ ಅಂತೇಳಿ ಅವ್ರಿಗೆ ಎಣ್ಣೆ ಪ್ಲಾಟ್ ಮಾಡ್ಕೊಂಡು ಅಂಥವು ಸರ್ಕಾರ ಏನಾರ ಒಂದು ಯೋಜನೆ ಹಾಕೋಬೇಕು. ಗುಂಟಾ ಪ್ಲಾಟ್ ತೊಗೊಳಿದ್ರೆ ತಪ್ಪಿಸ್ತಾರಲ್ಲ ಅವರು. ಹಂಗೆ ಒಂದು ಅನ್ಯಾಯ ಆಗಿದೆ. ಅವ್ರಿಗೆ ಕಂಪಲ್ಸರಿ ಈ ಗುಂಟಾ ಏನು ತೊಗೊಂಡವ್ರ ಅವ್ರಿಗೆ ವಿದ್ಯುತ್ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಸುಟ್ಟು ಟಿಸಿ ರೈತರು ಬಂದು ಇಲ್ಲಿ ಅಲಿದಾಡುವಂಥ ಕೆಲಸ ಇಲ್ಲ. ಅವ್ರು ಕೆಲಸ ಬಗ್ಸಿ ಬಿಟ್ಟು ಬಂದರೆ ಒಂದು 500 ರೂಪಾಯಿ, ಏನು ಮಿನಿಮಮ್ ಅಂದ್ರೆ 500 ರೂಪಾಯಿ 600 ರೂಪಾಯಿ ಪಗಾರ ಇದೆ ರೈತರು. ಅದು ಮಾಡಬಹುದು. ಈ ಒಂದು ಬೇಡಿಕೆಯನ್ನು ಎಲ್ಲ ರೀತಿಯಲ್ಲಿ ತಾವು ಅಲ್ಲಿ ತಮ್ಮ ಮುಂದಿನ ಅಧಿಕಾರಿಗಳಾಗಿ ಸರ್ಕಾರಕ್ಕೆ ಈ ಒಂದು ಬೇಡಿಕೆ ಎಲ್ಲ ಬೇಡಿಕೆಗಳು ಏನಿದ್ದಾವೆ, ಒಂದಲ್ಲ ಎರಡಲ್ಲ ಹಲವಾರು ಬೇಡಿಕೆಗಳು, ವೆರಿ ಸಿಂಪಲ್ ಇದು ಬೇಡಿಕೆಗಳಿವೆ. ಇದನ್ನೆಲ್ಲ ತಾವು ಪರಿಶೀಲಿಸಿ ಆದಷ್ಟು ಬೇಗನೆ ಈ ಒಂದು ಬೇಡಿಕೆನ ಬಗೆಹರಿಸಲಿಕ್ಕೆ ಆಮಂತ್ರಿಸ್ತೀವಿ. ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಒಂದು ಎರಡು ಹೋಗಬೇಕು ಮೇಡಮ್. ಹೀಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ದಿನಾಂಕ 4/2/2026 ನಡೆಯುತ್ತಿದೆ ಅನುದಾನಿಗೆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲ ನೀಡುತ್ತದೆ. ಮಾನ್ಯರೇ, ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಘಟಕವು ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಕೆಂಗನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಕೋರಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಈ ಧರಣಿಯು ಸ್ಥಳೀಯ ನಿವಾಸಿಗಳ ಮೂಲಭೂತ ಅಗತ್ಯಗಳಾದ ವಿದ್ಯುತ್ ಸಂಪರ್ಕದ ಕೊರತೆಯನ್ನು ಎತ್ತಿ ತೋರಿಸುತ್ತಿದ್ದು, ಈ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಗುಂಟಾ ಪ್ಲಾಟ್ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಸ್ಥಳೀಯ ಜನರ ದೈನಂದಿನ ಜೀವನ, ಕೃಷಿ, ವ್ಯಾಪಾರ ಮತ್ತು ಶಿಕ್ಷಣದಂತಹ ಮೂಲಭೂತ ಸೌಲಭ್ಯಗಳು ಪ್ರಭಾವಿತವಾಗುತ್ತಿವೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮರ್ಥತೆಯನ್ನು ಹೆಚ್ಚಿಸುತ್ತಿದ್ದು, ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ವಿದ್ಯುತ್ ಸಂಪರ್ಕವನ್ನು ಒದಗಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಹಲವಾರು ಬಾರಿ ವಿನಂತಿಸಿಕೊಂಡರೂ ಹೆಸ್ಕಾಂ ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದು ತುಂಬ ಖೇದಕರ ಸಂಗತಿ. ತಾವುಗಳು ಬಂದು ಸಮಸ್ಯೆಯನ್ನು ಬಗೆಹರಿಸುವವರೆಗೆ ಹೋರಾಟವನ್ನು ಹಿಂಪಡೆಯಲಾಗುವುದಿಲ್ಲ. ಆಮ್ ಆದ್ಮಿ ಪಾರ್ಟಿಯು ಸದಾ ಸಾಮಾನ್ಯ ಜನರ ಹಕ್ಕುಗಳಿಗಾಗಿ ಹೋರಾಡುತ್ತಾ ಬಂದಿದ್ದು, ಈ ಧರಣಿ ಮೂಲಕ ಉದ್ಭವಿಸಿರುವ ಸಮಸ್ಯೆಗಳನ್ನು ಬೆಂಬಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ.